ವಾಟ್ ಈಸ್ ಅಪ್? ಸೊ ಎಲ್ಲ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಸೊ ಗುರು, ವಿ ಆರ್ ಆನ್ ಆರ್ NS 400 ಆ್ಯಸ್ ಯು ಗೈಸ್ ಕ್ಯಾನ್ ಸಿ. ಸೊ ಗುರು, ಇವತ್ತಿನ ವಿಷಯ ಟಾಪಿಕ್ಕು ಎಲ್ಲದಕ್ಕೂ ಸೀದಾ ಬಂದ್ಬಿಡೋಣ. ಸೊ ಇದು ಆ್ಯಕ್ಚುಲಿ ಇನ್ನೂ ಎಷ್ಟೊಂದು ವ್ಲಾಗ್ಸ್ಗಳು ಬರಬೇಕು, ಓಕೆನಾ? ಇದಾದಮೇಲೆ ಒಂದು ಸರ್ವಿಸ್ ವ್ಲಾಗ್ ಇದ್ರದ್ದೇ ಮಾಡಿದ್ದೆ, ಬಟ್ ಅದು ಕಂಪ್ಲೀಟಾಗಿ ಅಷ್ಟೊಂದು ಕ್ಲಿಯರಾಗಿ ಕಟ್ಟಾಗಿ ಎಲ್ಲ ಇಷ್ಟೊಂದು ಕನ್ಫ್ಯೂಸಿಂಗ್ ಆಗಿತ್ತು ವ್ಲಾಗು ನೋಡೋಕ್ಕೆ. ಅದು ಮೋಸ್ಟ್ಲಿ ಬರ್ಬೋದು, ಗೊತ್ತಿಲ್ಲ, ಬಟ್ ಸ್ಟಿಲ್ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ನಾನು. ಸೊ ಗುರು, ಇವಾಗ ಪ್ರಾಬ್ಲಮ್ಸ್ ಏನು, NS 400 ಎಷ್ಟೊಂದು ಪ್ರಾಬ್ಲಮ್ಗಳು ಬರ್ತಾಯಿದೆ. ಪ್ರಾಬ್ಲಮ್ಸ್ಗಳೇನು? ಮತ್ತು ಬಜಾಜ್ ಶೋರೂಮಿಂದ ನಾನು ಕಾಂಟ್ಯಾಕ್ಟ್ ಮಾಡಿದರು. ಸೊ ಕಾಂಟ್ಯಾಕ್ಟ್ ಮಾಡಿದ್ದು ಎಂತಕ್ಕೆ, ಯಾಕೆ? ಮತ್ತು ನಾರ್ಮಲಾಗಿ ನಾನು ನೋಡಿ ಗೈಸ್, ನಾನು ಪಂಚಾಂಜಯ ಬಜಾಜಲ್ಲಿ ತೊಗೊಂಡಿದ್ದೆ ಎಂತಕ್ಕೆ ಅಂದರೆ ಐ ಹ್ಯಾವ್ ಗುಡ್ ರಿಲೇಷನ್ಶಿಪ್ ಆ್ಯಂಡ್ ಹಿಸ್ಟ್ರಿ ವಿತ್ ದೆಮ್, ಓಕೆನಾ? ಆ ಶೋರೂಮಿಂದ ನನ್ನ NS 200 ಡೇಸಿಂದ ಇದೆ. ಸೊ ಆ ಟ್ರಸ್ಟ್ ಇದೆ, ಒಂದು ನಂಬಿಕೆ ಇದೆ ಆ ಶೋರೂಮ್ ಮೇಲೆ ನನಗೆ. ಅದಕ್ಕೇ ಅಲ್ಲಿ ಗಾಡಿ ತೊಗೊಂಡಿರೋದು ನಾನು, ಸರಿನಾ? ನನಗೆ ಇವಾಗ ಆ ವಿಡಿಯೋ ಹಾಕಿದ್ದೀನಲ್ಲ, ಫಸ್ಟ್ ಸರ್ವಿಸು ಕೊಡ್ತಾಯಿದ್ದೀನಿ ಅಂತ, ಆ ವಿಡಿಯೋಲ್ಲಿ ಏನಿಲ್ಲ, 3-4 ನಾರ್ಮಲ್ ಇದು ಏನೇನು ಇಶ್ಯೂಸ್ ಇದೆ ಅದನ್ನು ಹೇಳ್ತಾ ಇದೆ. ಫಸ್ಟ್ ಆಫ್ ಆಲ್ ಮೈಲೇಜ್ ಇಶ್ಯೂ ಬಂದ್ಬಿಟ್ಟು ನಾನು ಓಡಿಸೋದಂಗೆ, ಸರಿನಾ? ಗಾಡಿ ನಾನು ಯಾವುದೇ ಓಡಿಸಿದ್ರು ಸ್ವಲ್ಪ ಮೈಲೇಜ್ ಕಡಿಮೆನೇ ಕೊಡುತ್ತೆ, ಯಾಕಂದರೆ ಐ ಆಲ್ವೇಸ್ ಬಿ ಆನ್ ದ ಪವರ್ ಬ್ಯಾಂಡ್. ಜಾಸ್ತಿ ಆದಷ್ಟು ಪವರ್ ಎಲ್ಲಿ ಸಿಗುತ್ತೋ ಅಲ್ಲಿ ಜಾಸ್ತಿ ಇರ್ತೀನಿ ನಾನು. ಸೊ ದಟ್ ಕನ್ಸ್ಯೂಮ್ಸ್ ಫ್ಯೂಲ್. ಸೊ ದಟ್ ಈಸ್ ಔಟ್ ಆಫ್ ದ ಕ್ವಶನ್ ಇವಾಗ, ಓಕೆನಾ? ಅವ್ರು ಫ್ಯೂಲ್ ಬಗ್ಗೆ ಮಾತಾಡ್ತಾ ಇಲ್ಲ. ಏನು ಮಾತಾಡಿದ್ದೆ ನಾನು? ಕಿಲ್ ಸ್ವಿಚ್ ಬಗ್ಗೆ, ಇದು ಕಿಲ್ ಸ್ವಿಚ್ ಅಂತ ಇಂಜಿನ್ ಆಫ್ ಆಗ್ತಾಯಿತ್ತಲ್ಲ ಅದ್ರ ಬಗ್ಗೆ ಮಾತಾಡಿದ್ದೆ, ಇಂಜಿನ್ ಕಟ್ ಆಫು. ಸೊ ಇಂಜಿನ್ ಕಟ್ ಆಫು ಬರೀ ನನ್ನ ಗಾಡಿಯಲ್ಲಿ ಬರ್ತಾಯಿಲ್ಲ ಅವ್ರು ಸರಿ ಮಾಡಿಕೊಡೋಕ್ಕೆ. ದೇರ್ ಆರ್ ಮೆನಿ ಬೈಕ್ಸ್ ಇಂಡಿಯಾದಲ್ಲಿ ಡೆಲಿವರಿ, ಫಸ್ಟ್ ಲಾಟಲ್ಲಿ ಡೆಲಿವರಿ ಆಗಿರೋ ಎಷ್ಟೊಂದು ಬೈಕ್ಸಲ್ಲಿ ಬರ್ತಾಯಿದೆ ಇಶ್ಯೂ, ಸರಿನಾ? ಎಲ್ಲ ಗಾಡಿಯಲ್ಲೂ ಇಶ್ಯೂ ಒಂದೊಂದಾಗಿ ಸರಿ ಆಗಬೇಕು. ಇವಾಗ ನಮಗೆ ಬೇಸಿಕಲಿ ಏನಾಗ್ತಾಯಿದೆ ಅಂದರೆ RB ಬಜಾಜ್ ದೇ ಆರ್ ಫೋರ್ಸಿಂಗ್ ಮೀ ಟು ಗೆಟ್ ದಿಸ್ ಬೈಕ್ ಡೌನ್ ದೇರ್ ಟು ಗೆಟ್ ಇಟ್ ಫಿಕ್ಸ್ಡ್. You guys have done something which is not possible by all the other brands. 2.5 lakhsಗೆ ಒಂದು 400cc ಲಾಂಚ್ ಮಾಡಿದ್ದೀರಾ, ಓಕೆನಾ? There are always bad things and good things about a bike. KTM ಆ್ಯಸ್ ಅ ಪ್ರೀಮಿಯಮ್ ಬೈಕ್ಸಲ್ಲೂ ಈ ಥರ ಪ್ರಾಬ್ಲಮ್ ಬಂದಿತ್ತು, ಸೇಮ್ ಇಂಜಿನ್ ಕಟ್ ಆಫ್ ಪ್ರಾಬ್ಲಮ್ ಬಂದಿತ್ತದು, ಇವನ್ ದೋ ಇಟ್ಸ್ ಅ ಪ್ರೀಮಿಯಮ್ ಬೈಕ್. ಯು ಕ್ಯಾನ್ಟ್ ಸ್ಟಾಪ್ ಕಸ್ಟಮರ್ಸ್ ಫ್ರಮ್ ಗಿವಿಂಗ್ ಫೀಡ್ಬ್ಯಾಕ್ಸ್. ಅವ್ರನ್ನ ಕವರ್ಸ್ ಮಾಡೋಕ್ಕಾಗಲ್ಲ, ಎಸ್ಪೆಷಲಿ ಮೇಯ್ನಾಗೆ. ಸೊ ನಾನು ಹೇಳ್ತೀನಿ ಗುರು, ನನ್ನ ಗಾಡೀಲಿ ಏನು ಪ್ರಾಬ್ಲಮ್ಸ್ ಬರ್ತಾಯಿದೆ ಹೇಳ್ತೀನಿ. ನನಗೆ ಪಂಚಾಂಜಯ ಬಜಾಜಲ್ಲಿ ಫಿಕ್ಸ್ ಮಾಡಿಸ್ಕೊಡಿ. ನನ್ನ ಟ್ರಸ್ಟೆಡ್ ಪರ್ಸನೈಸ್ ಇದ್ದಾರಲ್ಲಿ, ಅವ್ರ ಕಡೆಯಿಂದ ಫಿಕ್ಸ್ ಮಾಡಿಸ್ಕೊಡಿ. ಅವರು ಬಜಾಜ್ ಟ್ರೈನ್ಡ್ ಆ್ಯಂಡ್ ಸರ್ಟಿಫೈಡ್ ಮೆಕ್ಯಾನಿಕ್ಸ್ ತಾನೆ. ದೇ ಕ್ಯಾನ್ ಲರ್ನ್ ಇಫ್ ದೇ ಡೋಂಟ್ ನೋ. ಸೊ ಗೈಸ್, ಇದು ಈ ವಿಡಿಯೋ ಎಡಿಟ್ ಮಾಡ್ತಾರೆ ಟೈಮು. ಸೊ ಬಜಾಜ್ ಶೋರೂಮ್ ಅವರು ನನಗೆ ಹೇಳಿದ್ದಾರೆ ಆಲ್ರೆಡಿ. ಸೊ ಈ ಪ್ರಾಬ್ಲಮ್ಸ್ನ ಇವಾಗ ಮುಂದೆ ನೋಡ್ತೀರೋ, ಈ ಪ್ರಾಬ್ಲಮ್ಸ್ನ ಆಲ್ರೆಡಿ ರಿಪೀಟ್ ಮಾಡಿದ್ದೀನಿ ಅವ್ರಿಗೆ, ಅಂದರೆ ರಿಪೋರ್ಟ್ ಮಾಡಿದ್ದೀನಿ. ಸೊ ಅವ್ರು ಹೇಳಿದ್ದೇನು ಅಂದರೆ, ಇದೆಲ್ಲ ತಿರ್ಗಾ ಆಯಿತು ಅಂದರೆ ತೊಗೊಂಬನ್ನಿ, ಫಿಕ್ಸ್ ಮಾಡಿಸೋಣ, ಏನು ಚೆಕ್ ಮಾಡೋಣ ಅಂತೆಲ್ಲ ಹೇಳಿದ್ದಾರೆ. ಬಟ್ ಅದೇ ಥರ ನಾನು ರಿಸರ್ಚ್ಡ್ ಆನ್ಲೈನ್ ಏನೇನೋ ಎಲ್ಲ ಯಾರ್ಯಾರಿಗೆ ಇಷ್ಟೆಲ್ಲ ಪ್ರಾಬ್ಲಮ್ ಬರ್ತಾಯಿದೆ, ಬರೀ ನನ್ನ ಗಾಡಿಗೆ ಪ್ರಾಬ್ಲಮ್ ಬರ್ತಾಯಿದೆ ಏನು ಎತ್ತ ಅಂತ. ಸೊ ಎಷ್ಟೊಂದು ಗಾಡಿಗೆ ಇದೇ ಥರ ಸೇಮ್ ಇಶ್ಯೂಸ್ ಇದೆ, ಇದಕ್ಕಿಂತ ಜಾಸ್ತಿ ಇಶ್ಯೂಸ್, ಮೇಜರ್ ಇಶ್ಯೂಸ್ ಇದೆ, ಓಕೆನಾ? ಸೊ ವೆಲ್, ಇದೆಲ್ಲ ಕ್ಲಿಯರ್ ಔಟ್ ಆಗಲಿ ಒಂದೊಂದಾಗೆ, ಆಮೇಲೆ ಐ ವಿಲ್ ಗೋ ಗೆಟ್ ಇಟ್ ಫಿಗರ್ಡ್ ಇಟ್ ಔಟ್. ಯಾಕಂದರೆ ಹೆಂಗೋ 2000 ಕಿಲೋಮೀಟರ್ಸ್ಗೆ ಚೆಕಪ್ ಮಾಡಿಸ್ಬೇಕಲ್ಲ. ಸೊ ಅವಾಗ ಮೋಸ್ಟ್ಲಿ ಎಲ್ಲ ಗಾಡಿದು ಆಲ್ಮೋಸ್ಟ್ ಯಾವ್ಯಾವುದು ಡೆಲಿವರಿ ಆಗಿದೆಯೋ ಅದರದ್ದೆಲ್ಲ ಫಿಕ್ಸ್ ಆಗಿರುತ್ತೆ. ಸೊ ಅವಾಗ ನಂದು ಗಾಡಿ ಹೋಗ್ಬಿಟ್ಟು ಫೈನಲಾಗಿ ಫಿಕ್ಸ್ ಮಾಡಿಸ್ಕೊಳ್ಳೋಣ ಅಂತ ಡಿಸೈಡ್ ಆಗಿದ್ದೀನಿ. ಬಟ್ ಐ ವಾಂಟೆಡ್ ಯು ಆಲ್ ಗೈಸ್ ಟು ನೋ ಪ್ರಾಬ್ಲಮ್ಸ್ ನಾನೇನು ಫೇಸ್ ಮಾಡಿದ್ದೀನಿ ಅಂತ. ವಿಲ್ ಗೆಟ್ ಇಟ್ ಫಿಕ್ಸ್ಡ್ ಲೇಟರ್ ಆಫ್ಟರ್ 2000 ಕಿಲೋಮೀಟರ್ಸ್. ವೆಲ್ ಯಾ, ಅಷ್ಟೇ. ಇದೊಂದು ಪ್ಲಸ್ ಗಾಡಿ ಪ್ರಾಬ್ಲಮ್ಸ್ಗಳು ಕ್ಲಿಯರಾಗಿ ಏನು ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಗುರು, ನಂದು ಹೆಡ್ಲೈಟ್ ಬ್ರ್ಯಾಕೆಟ್ ಮುರಿದೋಗೈತಾ ಏನು ಮುರಿದೋಯ್ತಾ ನನಗಂತೂ ಗೊತ್ತಿಲ್ಲ, ಓಕೆನಾ? ಬಟ್ ಹೆಡ್ಲೈಟು ನಾನು ಪ್ರಾಪರಾಗಿ ಒಂದು ಕಡೆ ಸೆಟ್ ಮಾಡಿಸಿದ್ದೀನಿ. ಫಸ್ಟು ಫುಲ್ ಆಕಾಶಕ್ಕಿತ್ತು, ಸರಿನಾ? ಇವಾಗ ಅದನ್ನು ಡೌನ್ ಮಾಡಿಸಿ ಕರೆಕ್ಟಾಗಿ ಸೆಟ್ ಮಾಡಿಸಿದ್ದೀನಿ. ಬಟ್ ಆದರೂ ಇವಾಗ ನಾರ್ಮಲಾಗಿ ನೋಡಿ, ಗಾಡಿ ಹಿಂಗೆ ಟರ್ನ್ ತೊಗೊಳ್ಳೋವಾಗ ಹಿಂಗೆಲ್ಲ ಇದು ಮಾಡೋವಾಗ ಈಗ ತುಂಬ ಹೆಡ್ಲೈಟು ಮೇಲೆ ಕೆಳಗಡೆ ಆಗೋಲ್ಲ. ಬಟ್ ಈ ಗಾಡಿದು ಹೆಂಗೆ ಅಂದರೆ, ಒಂದೊಂದು ಸತಿ ಮೇಲಿರುತ್ತೆ ಆಕಾಶಕ್ಕೆ, ಒಂದೊಂದು ಸತಿ ಕೆಳಗಿರುತ್ತೆ, ಒಂದೊಂದು ಸತಿ ಇಲ್ಲೇ ಇದ್ಬಿಡುತ್ತೆ ಮುಂದೆನೇ ಹೆಡ್ಲೈಟ್ ಬೀಮು. ಸೊ
ಸರಿನಾ. ಯೂ ಟರ್ನ್ ತಗೊಳ್ಳೋವಾಗ ಫುಲ್ ಆ ಕಡೆ ಹಿಂಗೆ ಯೂ ಟರ್ನ್ ಅಂತೀನಿ, ಸುಮ್ಮನೆ ಹಿಂಗೆ ಕಟ್ ತಗೊಳ್ಳೋವಾಗ ಫುಲ್ ಆಕಾಶಕ್ಕೆ ಹೋಗ್ಬಿಟ್ಟಿರುತ್ತೆ ಹೆಡ್ಲೈಟು. ಅಂದರೆ ನಾರ್ಮಲಾಗಿ ಎಲ್ಲ ಗಾಡಿಯಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ ಇರುತ್ತೆ, ಮೇಲೆ ಕೆಳಗಡೆ ಆಗುತ್ತೆ ಹ್ಯಾಂಡ್ಲ್ ತಿರುಗಿಸಿದಾಗ, ಓಕೆನಾ, ಗಾಡಿ ಮೂವ್ಮೆಂಟ್ ಮಾಡಿದಾಗ. ಬಟ್ ಇದು ಎಕ್ಸ್ಟ್ರಾ ಲೆವೆಲಲ್ಲಿ, ಹೈ ಲೆವೆಲಲ್ಲಿ ಮೂವ್ಮೆಂಟ್ ಆಗುತ್ತೆ ಅದು ಹೆಡ್ಲೈಟ್ದು ಅದೇನು ಪ್ರೊಜೆಕ್ಟರ್ ಇದೆಯೋ ಅದು. ಸರಿನಾ, ಫಸ್ಟ್ ಪ್ರಾಬ್ಲಮ್ ಅದು. ಸೆಕೆಂಡ್ ಪ್ರಾಬ್ಲಮ್ ಗುರು, ಸಿಂಪಲಾಗಿ ನೋಡಿ, ಇವಾಗ ಹಿಂಗೆ ಹೋಗ್ತಾ ಇದ್ದೀನಿ, ನಾನು ಟಚ್ ಮೇಲೆ ಕೈ ಇಲ್ಲ, ಸ್ಪೀಡ್ ಈಸ್ ಅಪ್ರಾಪ್ರಿಯೇಟ್. ಪ್ರಾಬ್ಲಮ್ ಏನಾಗ್ತದೆ ಇವಾಗ, ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಅದಕ್ಕೇ ಗಾಡಿ NS ಓಡಿಸೋವಾಗ ಐ ಆಮ್ ಪುಟ್ಟಿಂಗ್ ಮೈ ಗೋಪ್ರೋ ಆನ್, ಆಲ್ವೇಸ್ ಆನ್, ಓಕೆನಾ. ಗಾಡಿ ಹಂಗೆ ಆ ಥರ ಆಫ್ ಆದಾಗ ಗೊತ್ತಾಗಲಿ ಅಂತ, ವಿಡಿಯೋ ಪ್ರೂಫ್ ಜೊತೆ ತೋರಿಸೋಣ ಅಂತ. ಸೊ ಬೇಸಿಕಾಗಿ ಪ್ರಾಬ್ಲಮ್ ಹೇಳ್ತೀನಿ ಏನು ಅಂತ ಕೇಳಿ. ಇವಾಗ ಥರ್ಡ್ ಗೇರಲ್ಲಿ ಇದ್ದೀನಪ್ಪ, 40 ಸ್ಪೀಡು. ಇಟ್ ಡಸ್ ನಾಟ್ ರಿಕ್ವೈರ್ ಮಿ ಟು ಪ್ಲೇ ವಿತ್ ದ ಕ್ಲಚ್, ಓಕೆನಾ. ಸೊ ಇವಾಗ ಹಿಂಗೆ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ, ಗಾಡಿ ಏನಾಗುತ್ತೆ ನೋಡಿ, ಇದಾಗುತ್ತೆ, ಇಂಜಿನ್ ಆಫ್ ಅಂತ ತೋರಿಸ್ತೈತೆ, ಆ ಥರ ಇಂಜಿನ್ ಆಫ್ ಆಗೋಗುತ್ತೆ ಸಡನ್ನಾಗೆ, ಸರಿನಾ. ಈ ಥರ ಇಂಜಿನ್ ಆಫ್ ಆಗುತ್ತೆ. ಬಟ್ ಇದು ನಾನು ಫಿಸಿಕಲಾಗಿ ಮಾಡಿದ್ದು, ನಾನೇ ಕಿಲ್ ಸ್ವಿಚ್ ಆಫ್ ಮಾಡಿದ್ದು. ಬಟ್ ಗಾಡಿ ಹಿಂಗೆ ಓಡಿಸ್ತಾ ಇದ್ದಾಗೆ ಪಟ್ ಅಂತ ಇಂಜಿನ್ ಆಫ್ ಆಗೋಗಿರುತ್ತೆ, ಓಕೆನಾ. ಅದು ನಾನು ಹೇಳ್ತಾ ಇರೋದು ಮೇಯ್ನ್ ಇಶ್ಯೂ, ಅದು ಬರ್ತಾ ಇದೆ ಈ ಗಾಡೀಲಿ, ಓಕೆನಾ. ಅದಾದಮೇಲೆ ಅದು ಹೆಲ್ಮೆಟ್ ಇದು ಪ್ರೊಜೆಕ್ಟರ್ ಲ್ಯಾಂಪ್ದು ಇಶ್ಯೂ ಹೇಳಿದ್ದೀನಿ, ಸರಿನಾ. ಬ್ಯಾಕ್ ಟು ಎಡಿಟಿಂಗ್ ಗೈಸ್. ಸೊ ಈ ಗಾಡೀಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ಅದೇನು ಅಂದರೆ ಸೆಲ್ಫ್ ಸ್ಟಾರ್ಟ್ ಹೆವಿ ಲಾಂಗ್ ಸೆಲ್ಫ್ ತೊಗೊಂಡ್ಬಿಡುತ್ತೆ. ಇಲ್ಲಾಂದರೆ ಸೆಲ್ಫ್ ಪ್ರೆಸ್ ಮಾಡ್ಕೊಂಡು ಸ್ವಲ್ಪ ಥ್ರಾಟ್ಲು ಕೊಡಬೇಕು, ಅವಾಗ ಗಾಡಿ ಸ್ಟಾರ್ಟ್ ಆಗುತ್ತೆ. ಇದು ಬರೀ ಕೋಲ್ಡ್ ಸ್ಟಾರ್ಟ್ ಆಗಲ್ಲ, ನಾರ್ಮಲ್ ಆಗಿ ಟ್ರಾಫಿಕಲ್ಲಿ ಇವಾಗ ರೆಡ್ ಲೈಟಲ್ಲಿ ಆಫ್ ಮಾಡ್ತೀನಲ್ಲ, ತಿರ್ಗಾ ಆನ್ ಮಾಡೋವಾಗಲೂ ಅಷ್ಟೇ ಲಾಂಗ್ ಸೆಲ್ಫ್ ತಗೊಳುತ್ತೆ. ಇಲ್ಲಾಂದರೆ ಸೆಲ್ಫ್ ಜೊತೆ ಸ್ವಲ್ಪ ಥ್ರಾಟ್ಲು ಕೊಡಬೇಕಾಗುತ್ತೆ. ಹಂಗೆ ಸುಮ್ಮನೆ ಫೆದರ್ ಟಚ್ಚಲ್ಲಿ ಇಲ್ಲ ಸಿಂಗಲ್ ಸೆಲ್ಫಲ್ಲಿ ಸ್ಟಾರ್ಟ್ ಆಗಲ್ಲ ಗಾಡಿ, ಅದೊಂದು ಪ್ರಾಬ್ಲಮ್ ಇದೆ. ಅದಾದಮೇಲೆ ಗುರು, ನಾನೇಂತಕ್ಕೆ ಗಾಡಿ ಕೊಡ್ತಾ ಇಲ್ಲ ಅಂದರೆ ಶೋರೂಮ್ಗೆ, ಅದೇ ಆ ಬಜಾಜ್ ಯಾವ ಶೋರೂಮ್ ಹೆಡ್ ಕ್ವಾರ್ಟರ್ಸ್ ಏನೋ ಬಜಾಜ್ ಇದೆಯಲ್ಲ, ಅಲ್ಲಿ ಎಂತ ಕೊಡ್ತಾ ಇಲ್ಲ ಅಂದರೆ, ಈ ಗಾಡಿ ಗುರು ಇದು ಯಾವುದೋ ಯೂಟ್ಯೂಬಲ್ಲಿ ನೋಡಿದ್ದೆ, ಯೂಟ್ಯೂಬ್ ಏನೋ ಪ್ಲಸ್ ಇದು ಕೋರಾಲೋ ಏನೋ ನೋಡಿದ್ದೆ. ಸೊ ಅದರಲ್ಲಿ NS 400Z ಹೊಸದು ಫುಲ್ಲು A to Z ಬಿಚ್ಬಿಟ್ಟಿದ್ರು ಗುರು, ಬಾಡಿ ಪಾರ್ಟ್ಸ್ ಎಲ್ಲ ಒಳ ಫುಲ್ಲು. ಅದಾದ್ಮೇಲೆ ಇನ್ನೊಂದು ಗಾಡಿ ಅಂತೂ ಇಂಜಿನೇ ಬಿಚ್ಬಿಟ್ಟಿದ್ರು. ಸೊ ಅದಕ್ಕೆ ಭಯ ನನಗೆ ಗಾಡಿ ಕೊಟ್ಬಿಡಕ್ಕೆ. ಆಮೇಲೆ ಯಾಕೆ ಬೇಕು ಸುಮ್ಮನೆ ಏನೇನೋ ಪ್ರಾಬ್ಲಮ್ ಐತಿ ಅಂದ್ಬಿಟ್ಟು ಗಾಡಿ ಎಲ್ಲ ಬಿಚ್ಬಿಟ್ಟು ನೋಡೋದು ಯಾಕೆ ಅಂದರೆ ಮಾಡಲ್ಲ, ಬಟ್ ಆದರೂ ಏನಕ್ಕೆ ರಿಸ್ಕು ಅಂದ್ಬಿಟ್ಟು ನಾನು ಕೊಡ್ತಾ ಇಲ್ಲ. ಸೊ ಅದಕ್ಕೆ ಐ ಆಮ್ ವೇಟಿಂಗ್ ಫಾರ್ ಬಜಾಜ್ ಟು ಗೆಟ್ ಇಟ್ ಫಿಕ್ಸ್ಡ್. ಅಂದರೆ ಗೊತ್ತಾಗುತ್ತಲ್ಲ, ನಾವು ಒಂದು ಇದರಲ್ಲಿ ಇದ್ದೀವಿ ಕಮ್ಯುನಿಟಿಯಲ್ಲಿ, NS 400Z ಅದರಲ್ಲಿ ಗೊತ್ತಾಗುತ್ತೆ, ಓ ಆಯಿತು ಈ ಥರ ಸಾಲ್ವ್ ಎಲ್ಲ ಆಯಿತು ಅಂತಾಗ ನಾನು ಅವಾಗ ಹೋಗಿ ಕೊಡ್ತೀನಿ ಗಾಡಿನ. ಯಾಕೆ ಅಲ್ಲಿ ತನಕ ಬೇಡ ಗುರು, ನಾನು ಜಾಸ್ತಿ ಗಾಡಿನೂ ಓಡಿಸ್ತಾ ಇಲ್ಲ, ಹೆಂಗೋ ಇಟ್ ವಿಲ್ ಬಿ ಸೇಫ್ ಟಿಲ್ ದೆನ್. ಆಮೇಲೆ ಇವರು ಒಂದು ಸತಿ ಪ್ರಾಬ್ಲಮ್ಸ್ ಎಲ್ಲ ಫುಲ್ ಕಂಪ್ಲೀಟಾಗಿ ಸಾರ್ಟ್ ಮಾಡಾದ್ಮೇಲೆ ಐ ವಿಲ್ ಗಿವ್ ದ ಬೈಕ್ ಟು ಅವರ್ ಶೋರೂಮ್ ಆ್ಯಂಡ್ ಗೆಟ್ ಇಟ್ ಫಿಕ್ಸ್ಡ್ ಅಷ್ಟೇ. ವೆಲ್ ವೇಟಿಂಗ್ ಫಾರ್ ದಟ್. ಇದೊಂದು ಹೇಳಬೇಕಾಗಿತ್ತು, ಪ್ಲಸ್ ಇನ್ನೂ ಎಷ್ಟೊಂದಿದೆ ನೋಡಿ. ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ, ಇದೊಂದು ವಿಡಿಯೋ ವಾಚ್ ಮಾಡಿ ಕಂಪ್ಲೀಟಾಗಿ, ಅಷ್ಟೇ ಹೇಳಬೇಕಾಗಿದ್ದು. ವೆಲ್ ಕಂಟಿನ್ಯೂ. ನನ್ನ NS ಅಲ್ಲಿ ಬಂದಿಲ್ಲ ಇದು, ಬಟ್ ಬೇರೆ NSಗಳಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ, ಹೈಯರ್ RPMಸಲ್ಲಿ ಇವಾಗ ಫುಲ್ ಫಾಸ್ಟಾಗಿ ಹೋಗ್ತಾ ಇರ್ತಾರಲ್ಲ, ಗಾಡಿನ ಬೆಲ್ಟ್ ಮಾಡ್ತಾ ಇದ್ದಾಗ ಇಂಜಿನ್ RPM ಡೌನ್ ಆಗೋದು, RPM ಲಾಸ್ ಆಗುತ್ತಲ್ಲ, ಆ ಪ್ರಾಬ್ಲಮ್ ಬರ್ತಾ ಇದೆ ಎಷ್ಟೊಂದು ಗಾಡೀಲಿ. ಸೊ ಆ ಪ್ರಾಬ್ಲಮ್ ನನ್ನ ಗಾಡಿಯಲ್ಲಿ ಬಂದಿಲ್ಲ, ಯಾಕಂದರೆ ನಾನು ಅಷ್ಟು ಫಾಸ್ಟಾಗಿ ಇಲ್ಲಿವರೆಗೂ ಓಡಿಸೋಕ್ಕೆ ಹೋಗಿಲ್ಲ, ಅಂದರೆ ಆ ಥರ ಕಾನ್ಸ್ಟೆಂಟಾಗೆ RPM ಲಾಸ್ ಆಗೋದು ಎಕ್ಸ್ಪೀರಿಯೆನ್ಸ್ ನಾನು ಮಾಡಿಲ್ಲ ಇನ್ನು. ಅದು ನಾನು ಪ್ರಾಪರ್ ಒಂದು ಸೋಲೋ ಸ್ಟ್ರೆಚ್ ಸಿಕ್ಕಿದಾಗ ಹೊಡೆದ್ರೆ ಅವಾಗ ಗೊತ್ತಾಗುತ್ತೆ ನನಗೆ. ಬಟ್ ಈ ಲೋ RPMಸಲ್ಲಿ ನನಗೇನು ಅಷ್ಟೊಂದು ಅನಿಸ್ತಾ ಇಲ್ಲ, RPM ಲೋ ಆಗ್ತಾ ಇರೋದು. ಸೊ ನನ್ನ ಗಾಡಿ ನಾನು ಫುಲ್ ಫಾಸ್ಟಾಗಿ ಯಾವಾಗ ನಾವು ಓಡಿಸಿದಾಗ ಅವಾಗ ಗೊತ್ತಾಗುತ್ತೆ. ಸೊ ಆಗ ಆ ಪ್ರಾಬ್ಲಮ್ ಅಂತೂ ನನ್ನ ಗಾಡೀಲಿ ಬಂದಿಲ್ಲ. ಬಟ್ ಬೇರೆ ಏನೇನು ಪ್ರಾಬ್ಲಮ್ ನಾನು ಇವಾಗ ಈ ವಿಡಿಯೋಲಿ ಹೇಳಿದ್ದೀನಿ, ಆ ವಿಡಿಯೋ ಎಲ್ಲ ಬರ್ತಾ ಇದೆ, ಆ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇದೆ. ಸೊ ಬಜಾಜ್ ಅವರು ಯಾಕೆ ಇಷ್ಟು ಓವರ್ ಪ್ರೊಟೆಕ್ಟಿವ್ ಆಗ್ತಾ ಇದ್ದಾರೆ ಗಾಡಿಯಿಂದ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೋಡು, ವಿ ಆರ್ ಕಸ್ಟಮರ್ಸ್, ವಿ ಹ್ಯಾವ್ ಆಲ್ ದ ರೈಟ್ಸ್ ಟು ಕಂಪ್ಲೇನ್ ಅಬೌಟ್ ದ ಬೈಕ್ ಇಫ್ ಇಟ್ಸ್ ಸಮಥಿಂಗ್ ಬ್ಯಾಡ್. ಮತ್ತು ಕೂಲೆಂಟ್ ಜಾಸ್ತಿ ಕುಡಿಯುತ್ತೆ ಗುರು ಗಾಡಿ, ಏನಂತಿಗೆ ಅಂತ ಗೊತ್ತಿಲ್ಲ. ಹೆವಿ ಹೀಟ್ ಆಗ್ತಾ ಇದೆ ನನ್ನ ಗಾಡಿ. ಐ ಡೋಂಟ್ ನೋ ಇಫ್ ಇಟ್ಸ್ ಬಿಕಾಸ್ ಆಫ್ ದ ನ್ಯೂ ಇಂಜಿನ್, ಬಟ್ ಸ್ಟಿಲ್ ಹೆವಿ ಹೀಟ್ ಆಗುತ್ತೆ ಗಾಡಿ. ಇಷ್ಟೇ ನಂದು ಇದಾಗಿರೋದು. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಇಷ್ಟೇ ಗುರು, ಈ ಥರ ಆಗ್ತಾಯಿದೆ. ಬಜಾಜ್ RV ಬಜಾಜಿಂದನೋ ಯಾರೋ ಏನೋ ಫೋನ್ ಅವರು ಮ್ಯಾನೇಜರ್ ಕೊಟ್ಟರಲ್ಲ ಕೈಗೆ ನನಗೆ ಫೋನು, ಆವಾಗ RV ಅಂತ ಏನೋ ಸೇವ್ ಆಗಿತ್ತು. ಸೊ ಐ ಥಿಂಕ್ RV ಬಜಾಜ್ ಮ್ಯಾನೇಜರ್. ಸೊ ಅದಕ್ಕೆ ಹೇಳಿದ್ದು ಅವರು ನನಗೆ ದ ಟೆಲಿಂಗ್ ಮೀ ಟು ಕಮ್ ಟು RV ಬಜಾಜ್ ಅಂತ.
ಏನೇ ಇದ್ದರೂ ಮೋಸ್ಟ್ಲಿ ಇಟ್ಸ್ ಆಲ್ ಈ ಗಾಡಿಗಳು ನೋಡಿ, ಹಳೆ ಗಾಡಿಗಳ ಥರ ಏನು ಕಾರ್ಬೊರೇಟ್ರು ಅದು ಇದು ಏನೋ ಚೇಂಜ್ ಮಾಡಬೇಕು, ಇದು ಇಂಜಿನ್ ಕಟ್ ಆಫ್ ಆಗ್ತಾರೆ ಅದಕ್ಕೆ ಏನೋ ಪ್ರಾಬ್ಲಮ್ ಇದೆ ಅಂತಲ್ಲ. ದಿಸ್ ಆರ್ ಆಲ್ ಫ್ಯೂಲ್ ಇಂಜೆಕ್ಟೆಡ್ ಮೆಷಿನ್ಸ್. ಸೊ ಇದರಲ್ಲಿ ಏನಿದ್ರು ಸಾಫ್ಟ್ವೇರ್ ಪ್ರಾಬ್ಲಮ್ ಇಲ್ಲ, ಸೆನ್ಸರ್ ಪ್ರಾಬ್ಲಮ್ಸ್ ಇರುತ್ತೆ. ದೋಸ್ ಆರ್ ನಾಟ್ ರಿಯಲಿ ದಟ್ ಹಾರ್ಡ್ ಟು ಫಿಕ್ಸ್. ಸೊ ಏನಿದ್ರು ಸಾಫ್ಟ್ವೇರ್ ಅಪ್ಡೇಟ್ ಬರಬೇಕು, ಇಲ್ಲಾಂದರೆ ಸೆನ್ಸರ್ದು ಏನೋ ಪ್ರಾಬ್ಲಮ್ ಬರಬೇಕು. ಸೊ ಫಿಗರ್ ಇಟ್ ಔಟ್ ಆ್ಯಂಡ್ ಈ ಪರ್ಸನಲ್ಗೆ ಹೇಳಿ, ಪಂಚಾಂಜಯ ಬಜಾಜಲ್ಲಿ ಯಾರಿದ್ದಾರೆ, ದಾಸ್ ಅವ್ರು ಇರೋದಾರೆ, ಇನ್ನೂ ಎಷ್ಟೊಂದು ಜನ ಇದ್ದಾರೆ. ದೇ ವಿಲ್ ಗೆಟ್ ಮೈ ಬೈಕ್ ಫಿಕ್ಸ್. ನಾನು RV ಬಜಾಜ್ಗೆ ಬರಬೇಕು ಅಂತ ಏನಿಲ್ಲ. ದೇ ಆರ್ ಆಲ್ಸೋ ವೆಲ್ ಎಕ್ಸ್ಪೀರಿಯನ್ಸ್ ಮೆಕ್ಯಾನಿಕ್ಸ್ ಅಲ್ವಾ, ಯಾಕಂದರೆ ಅದಕ್ಕೆ ನಾನು ಅಲ್ಲಿ ಅಷ್ಟು ಟ್ರಸ್ಟ್ ಮಾಡೋದು ದಾಸ್ ಅವ್ರನ್ನ ಎಸ್ಪೆಷಲಿ. ಅಷ್ಟೇ ಗುರು, ಇದನ್ನು ಆ್ಯಕ್ಚುಲಿ ಬೇಗ ಹೇಳಬೇಕಾಗಿತ್ತು. ನಾನು ಆ್ಯಕ್ಚುಲಿ ಮಾತಾಡಿದ್ದೀನಿ ಇದ್ರ ಬಗ್ಗೆ, ಬಟ್ ಆ ವಿಡಿಯೋ ಬರುತ್ತೆ, ಬಟ್ ಅಷ್ಟೊಂದು ಅದು ಕರೆಕ್ಟಾಗಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು. ಅದಕ್ಕೆ ಈ ಸತಿ ಪ್ರಾಪರ್ ಏನೇನು ಹೇಳಬೇಕು ಅಜೆಂಡಾಸ್ ಎಲ್ಲ ಫಿಕ್ಸ್ ಮಾಡ್ಕೊಂಬಿಟ್ಟೆ. ಐ ಮೈಟ್ ಬಿ ಮಿಸ್ಸಿಂಗ್ ಫ್ಯೂ ಪಾಯಿಂಟ್ಸ್ ಹಿಯರ್ ಆ್ಯಂಡ್ ದೇರ್. ಗುರಿ ನ್ಯಾಪ್ಟಾಪ್ ಬಂತು ನೋಡು ಗುರು, ಇದು ಬ್ಯಾಕ್ ಬ್ರೇಕ್ ಗುರು. ಏನು ಬೈತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ, ಫೀಡ್ಬ್ಯಾಕೇ ಇಲ್ಲ ಗುರು. ಇವಾಗ ನೋಡಿ ಬ್ರೇಕ್ ಸರ್ವಿಸ್ ಆಗೈತೆ, ಬ್ರೇಕ್ ಬ್ಲೀಡ್ ಆಗೈತೆ. ಅವ್ರು ಕರೆಕ್ಟಾಗಿ ನನ್ನ ಮುಂದೆನೇ ಮಾಡಿದ್ರು, ನನಗೂ ಗೊತ್ತು, ನಾಲೆಜ್ ಇದೆ, ಕರೆಕ್ಟಾಗಿ ಬ್ರೇಕ್ ಬ್ಲೀಡ್ ಮಾಡಿದ್ದಾರೆ. ಬಟ್ ಇದು ABS ಆ ಥರ ಸೈಕ್ ಆಗೈತೋ ಏನಾಯ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಫಸ್ಟು ಇಷ್ಟು ಉಳಿದ್ರೆ ಫುಲ್ ಬ್ರೇಕೇ ತುಳಿಯಲ್ಲ ಗುರು. ಇದಾದಮೇಲೆ ಇನ್ನೂ ಫುಲ್ ಕೆಳಕ್ಕೆ ಹೋಗುತ್ತೆ, ಇಲ್ಲಿ ತನಕ ಬರುತ್ತೆ ಬ್ರೇಕ್ ಪೆಡಲು, ಇಷ್ಟು ಕೆಳಕ್ಕೆ ತನಕ ಬರುತ್ತೆ ಸಡನ್ನಾಗಿ ಬ್ರೇಕಿಂಗ್ ಮಾಡಿದಾಗ. ಏನು ಹೇಳಿ, ಅದು ಫುಲ್ ಸೈಕು, ಬ್ಯಾಕ್ ಬ್ರೇಕು ಹೆವಿ ರೋದನೆ ಕೊಡ್ತದೆ. ಸೊ ಅಗೇನ್ ಎಡಿಟಿಂಗ್ ಟೈಮಿಗೆ ಬಂದಿದ್ದೀವಿ ವಾಪಸ್ಸು. ಸೊ ಇಲ್ಲೇನು ಮಾತಾಡ್ತಾ ಇದ್ದೆ ಅಂದರೆ ABS ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ABS ಬಗ್ಗೆ ಐ ಲುಕ್ಡ್ ಇನ್ ಟು ಇಟ್. ಸೊ ಪ್ರಾಬ್ಲಮ್ ಏನು ಅಂದರೆ ಈ NS400 ABS ಗುರು ಕ್ರೇಜಿಯಾಗಿ ಇಂಟ್ರೂಸಿವ್ ಆಗೈತೆ. ನೀವು ಸ್ವಲ್ಪ ಬ್ರೇಕ್ ಹೊಡೆಯೋಂಗಿಲ್ಲ, ABS ಎಂಗೇಜ್ ಆಗೋಗುತ್ತೆ ಫುಲ್ಲು. ಅದು ನಾನು ರೈನ್ ಮೂಡಲ್ಲಿದ್ದೀನಿ ಅಂತಲ್ಲ ಏನಿಲ್ಲ, ಎನಿ ಟೈಮ್ ಎನಿ ಡೇ ಸ್ಪೋರ್ಟ್ಸ್ ಮೋಡಲ್ಲೇ ಇರುತ್ತೆ ನನ್ನ ಗಾಡಿ. ಮೋಸ್ಟ್ಲಿ ಮೆಜಾರಿಟಿ ಆಫ್ ದ ಟೈಮ್ ಸ್ಪೋರ್ಟ್ಸ್ ಮೋಡಲ್ಲೇ ಇರುತ್ತೆ. ನಾನು ರೈನ್ ಮೋಡ್ ಗಿನ್ ಮಾಡಿ ನಂಗೆ ಫಸ್ಟ್ ಆಫ್ ಆಲ್ ಇದು ಟ್ರ್ಯಾಕ್ಷನ್ ಕಂಟ್ರೋಲ್ ಆಗಲಿ ರೈಡಿಂಗ್ ಮೋಡ್ಸ್ ಆಗಲಿ ನಂಗೆ ಇಷ್ಟನೇ ಆಗಲ್ಲ. ಫಸ್ಟು ಇವೆಲ್ಲ ಗಾಡಿನ ಹಾಳು ಮಾಡಿಬಿಡ್ತವೆ, ಇವೆಲ್ಲ ಚಾರ್ಜ್ ಮಾಡಿಬಿಡ್ತವೆ ಗಾಡಿನ, ಈ ಬ್ಲೂಟೂತು ಇದೇನು ಕನೆಕ್ಟಿವಿಟಿ ಎಲ್ಲ. ವೆಲ್ ಅದೇ ಇದು ABS ಹೆವಿ ಇಂಟ್ರೂಸಿವ್ ಆಗಿದೆ. ಲೈಕ್ ಲಿಟ್ರಲಿ ನಾವು ಸ್ವಲ್ಪ ಬ್ರೇಕ್ ಟ್ಯಾಪ್ ಮಾಡಿದ್ದೆ ABS ಫುಲ್ಲು ಇಟ್ಕೊಂಬಿಡುತ್ತೆ ಹಂಗೆ ಬ್ರೇಕ್ಸ್ನ. ಸೊ ಬ್ರೇಕ್ ABS ನಮ್ಮ ಈ ABS ಗಾಡಿಯಲ್ಲೆಲ್ಲ ABS ಮೋಟರ್ ಅಂತ ಇರುತ್ತೆ. ಸೊ ಅದರಿಂದನೇ ನಮ್ಮ ಬ್ರೇಕಿಂಗ್ ಪವರ್ ಡಿಪೆಂಡ್ ಆಗೋದು. ಸೊ ಇದರಲ್ಲಿ ABS ಹೆವಿ ಇಂಟ್ರೂಸಿವ್ ಆಗಿದೆ. ಸೊ ಅದಕ್ಕೆ ಆ ಬ್ರೇಕು ಹಂಗೆ ಇದು ಮಾಡೋದು, ಫೀಡ್ಬ್ಯಾಕ್ ಇಲ್ಲದೆ ಇರೋಂಗೆ ಮಾಡೋದು. ಸೊ ಅಂದರೆ ಬ್ರೇಕ್ ಹೊಡೆದಿದ ತಕ್ಷಣ ಅಷ್ಟೊಂದು ಬ್ರೇಕಿಂಗ್ ಪವರ್ ಸಿಗೋಲ್ಲ. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸು, ಅದ್ರ ಮೇಲೆ ಈ ABS ಮೋಟರ್ಗು, ABSದು ಫುಲ್ ಮೋಟರ್ದು ಮತ್ತು ಏನಿದೆ ABS ಯೂನಿಟ್ ಟೋಟಲಾಗಿ ಅದ್ರದ್ದು ಪ್ರಾಬ್ಲಮ್ಮು. ವೆಲ್ ಅದ್ರದ್ದು ಗೊತ್ತಾಯಿತು. ಹಾಂ, ಸೊ NS400 ಬಗ್ಗೆ ಎಷ್ಟು ರಿಸರ್ಚ್ ಮಾಡ್ತಾಯಿದ್ದೀನೋ ಯೂಟ್ಯೂಬಲ್ಲಿ, ಗೂಗಲಲ್ಲಿ, ಮತ್ತು ಅದೇನದು ಕ್ವಾರಾನೋ ಏನೋ, ಅದರಲ್ಲಿ ಅಷ್ಟು ಗೊತ್ತಾಗ್ತಾಯಿದೆ NS400 ಪ್ರಾಬ್ಲಮ್ಸ್ ಬಗ್ಗೆ. ವೆಲ್ ಬೈಕ್ ಹ್ಯಾಸ್ ಇಟ್ ವರ್ಕ್ಸ್ ಆ್ಯಂಡ್ ಇಟ್ಸ್ ಗುಡ್ನೆಸ್ ಆ್ಯಂಡ್ ಇಟ್ಸ್ ಚಾರ್ಮ್ ಎಲ್ಲ ಬೈಕ್ಸಲ್ಲೂ ಇರುತ್ತೆ. ಸೊ NSದು ಈ ಥರ ಬಜೆಟ್ ಕನ್ಸ್ಟೆಂಟ್ಸಿಂದ ವರ್ಕ್ಸ್ ಬಂದಿದೆ. ಇಟ್ ಗಿವ್ಸ್ ಇಟ್ ಕ್ಯಾರೆಕ್ಟರ್. ವೆಲ್ ಎನಿವೆ, ಹಾಂ, ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸು ಒಂದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಎಷ್ಟೊಂದು ಜನಕ್ಕೆ ಡಿಸ್ಪ್ಲೇ ಪ್ರಾಬ್ಲಮ್ಸ್ ಬರ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ನನಗೇನು ಆ ಥರ ಡಿಸ್ಪ್ಲೇ ಪ್ರಾಬ್ಲಮ್ಸ್ ಎಲ್ಲ ಏನೂ ಇಲ್ಲ. ಎವ್ರಿಥಿಂಗ್ ಈಸ್ ರೈಟ್, ಎವ್ರಿಥಿಂಗ್ ಕ್ಲೀನಾಗೆ ಓದ್ಬೋದು, ಕಾಣಿಸ್ತಾ ಇದೆ ಕ್ಲೀನಾಗೆ. ಕನೆಕ್ಟಿವಿಟಿ ಎಲ್ಲೂ ಇದು ಡಿಸ್ಪ್ಲೇ ಫೇಡ್ ಏನೂ ಆಗ್ತಾಯಿಲ್ಲ. ಡಿಸ್ಪ್ಲೇ ಏನು ಫೇಡ್ ಎಲ್ಲೂ ಈ ಥರ ನೋಡಿ, ಈ ಕಡೆ ಫೇಡ್ ಆಗುತ್ತೆ ಡಿಸ್ಪ್ಲೇ ಎಷ್ಟೊಂದು ಜನದ್ದು. ಸೊ ಡಿಸ್ಪ್ಲೇ ಏನು ಫೇಡ್ ಆಗ್ತಾಯಿಲ್ಲ. ಸೊ ಐ ಹ್ಯಾವ್ ಇನ್ಸ್ಟಾಲ್ಡ್ ಸ್ಕ್ರೀನ್ ಪ್ರೊಟೆಕ್ಟರ್ ಇಯರ್. ಅದು ಏರ್ ಬಬಲ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಸೊ ದೋಸ್ ಆರ್ ಸ್ಕ್ರೀನ್ ಪ್ರೊಟೆಕ್ಟರ್ಸ್. ಸೊ ಅದನ್ನು ಇನ್ಸ್ಟಾಲ್ ಮಾಡಿದ್ದೀನಿ ನಾನು. ಸೊ ಅದಕ್ಕೆ ನಿಮ್ಗೆ ಸ್ವಲ್ಪ ಇದು ಹೆವಿ ಬ್ರೈಟ್ ಇದೆಯಲ್ಲ ಸ್ಕ್ರೀನು, ಸೊ ಇದು ಮ್ಯಾಟ್ ಫಿನಿಶಿಂಗ್ದು ಸ್ಕ್ರೀನ್ ಪ್ರೊಟೆಕ್ಟರ್ ಇನ್ಸ್ಟಾಲ್ ಮಾಡಿಸಿದ್ದೀನಿ. ಪ್ಲಸ್ ದೀಸ್ ಆರ್ ಸ್ಟೆಲ್ತ್ ಮಿರರ್ಸ್. ಆ್ಯಕ್ಚುಲಿ ಇದು ಇವಾಗ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ಈ ಆ್ಯಂಗಲಿಂದ ಚೆನ್ನಾಗಿದೆ ಒಂದು ರೌಂಡು, ಬಟ್ ಫ್ರಂಟಿಂದ ಚೆನ್ನಾಗಿಲ್ಲ. ಸೊ ಅದಕ್ಕೆ ಇದು ರೈಸರ್ಸ್ ಇದೆಯಲ್ಲ, ಇನ್ನೂ ಒಂದು 2 ರೈಸರ್ಸ್ ಮೇಲೆ ಹಾಕ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಐ ಆಮ್ ವೇಟಿಂಗ್ ಫಾರ್ ದ ರೈಸರ್ಸ್. ಅದು ರೈಸರ್ಸ್ ಬರಲಿ ಹಾಕ್ಸ್ತೀನಿ. ಸೊ ನಾನು ನಮ್ಮ ಏರಿಯಲ್ಲೇ ಓಡಾಡ್ತಾ ಇದ್ದೀನಿ, ಎಲ್ಲೂ ಆಚೆ ದೂರ ಹೋಗ್ತಾ ಇಲ್ಲ. ಯಾಕಂದರೆ ಚಪ್ಪಲಿ ಹಾಕ್ಕೊಂಡಿದ್ದೀನಿ ಗುರು. ಚಪ್ಪಲಿ ಹಾಕ್ಕೊಂಡಾಗ ಗಾಡಿ ಓಡ್ಸೋಕ್ಕೆ ಒಂಥರ ಕಾನ್ಫಿಡೆನ್ಸು ಬರೋಲ್ಲ, ಮಜಾನೂ ಬರೋಲ್ಲ ಚಪ್ಪಲಿ ಹಾಕ್ಕೊಂಡು ಓಡ್ಸೋಕ್ಕೆ.
ಅರ್ಜೆಂಟಾಗಿ ಬಂದೆ, ಈ ವ್ಲಾಗ್ ಒಂದ್ಸತಿ ಮಾಡಿ ಮುಗಿಸೇ ಬಿಡೋಣ, ಎಲ್ಲ ಕ್ಲಿಯರ್ ಮಾಡಿಬಿಡೋಣ ಏನು ಅಂತ. ಸೊ ಐ ಆಮ್ ರಿಯಲಿ ಡಿಸಪಾಯಿಂಟೆಡ್ ವೈ ಬಜಾಜ್ PR ಟೀಮು ಸೋಷಿಯಲ್ ಮೀಡಿಯಾ ಟೀಮು ಯಾಕೆ ಹಿಂಗೆ ಮಾಡ್ತೈತೆ ಅಂತ. ವಿ ಆರ್ ಯೂಟ್ಯೂಬರ್ಸ್, ನಮ್ಮ ಗಾಡಿ ತೊಗೊತೀವಿ, ಗಾಡಿ ತೊಗೊಂಡು ಗಾಡಿ ಮೇಲೆ ಕಂಟೆಂಟ್ ಮಾಡ್ತೀವಿ. ಯು ಕ್ಯಾಂಟ್ ಸ್ಟಾಪ್ ಅಸ್. ನಾವೇನು ಸುಳ್ಳು ಹೇಳ್ತಾ ಇಲ್ಲ ಗುರು ನಿಮ್ಮ ಮೇಲೆ. ವಿ ಆರ್ ಆಲ್ಸೋ ಟಾಕಿಂಗ್ ದ ಗುಡ್ ಥಿಂಗ್ಸ್ ಅಬೌಟ್ ಯು ಗೈಸ್. ಈ ಬಜೆಟ್ ರೇಂಜಲ್ಲಿ ಇಂಥ ಒಳ್ಳೆ ಗಾಡಿ ಮಾಡಿಕೊಟ್ಟಿದ್ದೀರಾ, ಓಕೆನಾ? ವಿ ಆರ್ ಪ್ರೌಡ್ ಆಫ್ ಇಟ್ ಆ್ಯಂಡ್ ವಿ ಟುಕ್ ಇಟ್ ಸೀರಿಯಸ್ ಆಗಿ. ಐ ಡಿಂಟ್ ಇವನ್ ಥಿಂಕ್ ಟ್ವೈಸ್ ಅಬೌಟ್ ಬೈಯಿಂಗ್ ದಿಸ್ ಬೈಕ್. ನಂಗೆ ನಂಬಿಕೆ ಇದೆ ಫಿಕ್ಸ್ ಮಾಡ್ತೀರಾ, ಬಟ್ ಸ್ಟಿಲ್ ವೈ ಆರ್ ಯು ಟ್ರೈಂಗ್ ಟು ಸರ್ಪ್ರೈಸ್ ದ ಯೂಟ್ಯೂಬರ್ಸ್? ಆರ್ ನಾನೇನು ಇನ್ಫ್ಲುಯೆನ್ಸರ್ ಎಲ್ಲ ಬಿಡು, ಬಟ್ ಅದರ್ ಇನ್ಫ್ಲುಯೆನ್ಸರ್ಸ್, ಮೇಜರ್ ಬಿಗ್ ಇನ್ಫ್ಲುಯೆನ್ಸರ್ಸ್ ನೀಂತಕ್ಕೆ ನೀವು ಸರ್ಪ್ರೈಸ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ. RC390 BS3 ತಿರ್ಗಾ ತೊಗೊಂಡೆ. ಅದಾದಮೇಲೆ ಅದಕ್ಕಿಂತ ಮುಂಚೆ NS 200 ಇತ್ತು. ಅದಾದಮೇಲೆ Xpulse 200 ತೊಗೊಂಡೆ. ಇವಾಗ NS 400 ತೊಗೊಂಡೆ. ಸೊ ಐ ಕ್ಯಾನ್ ಗೆಟ್ ಇಟ್ ಫಿಕ್ಸ್ಡ್, ಪ್ರಾಬ್ಲಮ್ ಇಲ್ಲ. ಬಟ್ ಅದೇ ಒಬ್ಬ ಲೋವರ್ ಮಿಡಲ್ ಕ್ಲಾಸು ಇಲ್ಲ ಒಬ್ಬ ವರ್ಕಿಂಗ್ ಪ್ರೊಫೆಷ್ನಲ್ಲು, ಒಂದು 20,000-30,000 ದುಡಿಯೋರು ತಿಂಗಳಿಗೆ, ಅವರೆಲ್ಲ ಗಾಡಿ ತೊಗೊಬೇಕು ಅಂದರೆ ಇಟ್ ಮೈಟ್ ಬಿ ದರ್ ಡ್ರೀಮ್ ಬೈಕ್ಸ್. ಅವ್ರ ಡ್ರೀಮ್ ಬೈಕ್ ಆಗಿರ್ಬೋದು ಇದು. 2.5 lakhs, ಈ 400cc ಇಟ್ಸ್ ವೆರಿ ಲೋ, ಬಟ್ ಸ್ಟಿಲ್ ಇಟ್ಸ್ ಅ ಹೈ ಪ್ರೈಸ್ ಫಾರ್ ದಟ್ ಕ್ಲಾಸ್ ಪೀಪಲ್ ಅಲ್ವಾ. ನಾವೇನು ದೊಡ್ಡ ಇದಲ್ಲ, ನಾವು ಮಿಡಲ್ ಕ್ಲಾಸ್ ಪೀಪಲ್ಲೇ. ನಂಗೆ ನೋಡಿ ಬೇರೆ ಶೋಕಿ ಎಲ್ಲ ಇಲ್ಲ, ಗಾಡಿ ಶೋಕಿ ಬಿಟ್ಟರೆ. ಸೊ ಐ ಕ್ಯಾನ್ ಇನ್ವೆಸ್ಟ್ ಆನ್ ಮೈ ಬೈಕ್ಸ್ ಆ ಥರ. ಬಟ್ ನೋಡಿ ಬೇರೆಯವ್ರಿಗೆ ಒಬ್ಬ ಡ್ರೀಮ್ ಬೈಕ್ ಅಂತ ಇರುತ್ತೆ ಗುರು, ಬೇಸಿಕಲಿ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ. ಸೊ ಅವ್ರಿಗೆ ಹೆಂಗಾಗೋಗುತ್ತೆ ಹೇಳಿ, ಒಂದು ಡ್ರೀಮ್ ಬೈಕು ಈ ಥರ ಎಲ್ಲ ಕೊಡ್ತೈತೆ, ರೋದನೆ ಕೊಡ್ತೈತೆ ಅಂದರೆ ದೇ ಎಕ್ಸ್ಪೆಕ್ಟ್ ಪರ್ಫೆಕ್ಷನ್, ಓಕೆನಾ? ಅಟ್ಲೀಸ್ಟ್ ಪರ್ಫೆಕ್ಷನ್ ಇಲ್ಲ ಅಂದರು ದೇ ನೀಡ್ ಟು ನೋ. ಅವ್ರ ರೈಟ್ಸ್ ಇದೆ, ಅವ್ರಿಗೆಲ್ಲ ಇದೆ. ದೇ ನೀಡ್ ಟು ನೋ ಅಬೌಟ್ ದರ್ ಬೈಕ್. ಎಷ್ಟೊಂದು ಜನ ನಮ್ಮ ಥರ ಬೈಕಲ್ಲಿ ಅಷ್ಟು ಪಳಗಿರಲ್ಲ, ಬೈಕ್ ಬಗ್ಗೆ ಅಷ್ಟು ಗೊತ್ತಿರಲ್ಲ, ಅಷ್ಟು ನಾಲೆಜ್ ಇರಲ್ಲ, ಓಕೆನಾ? ಯು ಕ್ಯಾನ್ ಸ್ಟಾಪ್ ಅಸ್ ಫ್ರಮ್ ಮೇಕಿಂಗ್ ದೀಸ್ ಟೈಪ್ಸ್ ಆಫ್ ವೀಡಿಯೋಸ್, ರೈಟ್? ಸೊ ನನಗೇನು ಸ್ಟಾಪ್ ಮಾಡಿಲ್ಲ ಗುರು, ಐ ವಾಂಟ್ ಟು ಕ್ಲಿಯರ್ ದಟ್ ಅಪ್. ಇದು ನನಗೇನು ಸ್ಟಾಪ್ ಮಾಡಿಲ್ಲ ಯಾರು. ಬಟ್ ಯಾರ್ಯಾರು ಬಿಗ್ ಇನ್ಫ್ಲೂಯೆನ್ಸರ್ಸು ವಾಯ್ಸ್ ರೇಸ್ ಮಾಡ್ತಾಯಿದ್ರು ಬಜಾಜ್ ಮೇಲೆ, NS 400 ಇಶ್ಯೂಸ್ ಮೇಲೆ, ಅವರನ್ನು ನೀವು ಸಪ್ರೆಸ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ. ದಟ್ ಈಸ್ ದ ರಾಂಗ್ ಥಿಂಗ್ ಯು ಗೈಸ್ ಆರ್ ಡೂಯಿಂಗ್, ಓಕೆ? ಯು ಆರ್ ಫ್ರೀ ಟು ಸೇ ಎನಿಥಿಂಗ್, ಇಟ್ಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಇದೆಲ್ಲ ಹೆಂಗದ್ ಬೇಡ ನಾವು. ಬಟ್ ಸ್ಟಿಲ್ ಅಷ್ಟೇ ಗುರು, ಇದೊಂದು ಹೇಳಬೇಕಾಗಿತ್ತು ಇಂಪಾರ್ಟೆಂಟಾಗಿ ವ್ಲಾಗಲ್ಲಿ. ಫೈನಲ್ ಕ್ಲೋಸ್ ಮಾಡ್ತೀನಿ ಗಾಡಿ. ಇನ್ನೂ ಏನಾರ ಪ್ರಾಬ್ಲಮ್ಸ್ ಇದ್ದರೆ ಐ ವಿಲ್ ಮೇಕ್ ಅನದರ್ ವೀಡಿಯೋ ಆ್ಯಂಡ್ ಡ್ರಾಪ್ ಇಟ್ ಔಟ್. ಯಾಕಂದರೆ ನೋಡಿ ಅವರೆಲ್ಲ 3000 kilometers ಎಲ್ಲ ಓಡಿಸಿದ್ದಾರೆ, ನಾನು ಇನ್ನೂ 700 kilometers ಓಡಿಸಿರೋದು. ಬಿಕಾಸ್ ಐ ಹ್ಯಾವ್ 3 bikes. ಅದಕ್ಕಿಂತ ಅದರಲ್ಲಿ 2 bikes ಆ್ಯಕ್ಟಿವಾಗಿ ಜಾಸ್ತಿ ಓಡ್ತಾ ಇರುತ್ತೆ. ಆ್ಯಂಡ್ ಈ ಗಾಡೀಸ್ನ ನಾನು ಸುಮ್ಮನೆ ಇಲ್ಲಿ ಈ ಥರ ಓಡಾಡ್ತೀನಲ್ಲ, ಈ ಥರ ಏರಿಯಾ ಸುತ್ತೋವಾಗೆಲ್ಲ ನಾನು ಈ ಗಾಡಿ ಎತ್ತೋದೇ ಇಲ್ಲ. ಈ ಗಾಡಿ ಆಗಲಿ Xpulse ಆಗಲಿ ಆ್ಯಕ್ಟಿವಲ್ಲೇ ಓಡಾಡೋದು ನಾನು. ಸೊ ಅದಕ್ಕೆ ಐ ಹ್ಯಾವ್ ನಾಟ್ ಫೇಸ್ ಮೆನಿ ಪ್ರಾಬ್ಲಮ್ಸ್ ಟಿಲ್ ನಾವು. ಪ್ರಾಬ್ಲಮ್ಸ್ ಏನೇನು ಫೇಸ್ ಮಾಡಿದ್ದೀನಿ ಅದೆಲ್ಲ ಹೇಳ್ಬಿಟ್ಟಿದ್ದೀನಿ ನಿಮ್ಗೆ ಆಲ್ರೆಡಿ. ಇನ್ ದರ್ ಇಸ್ ಓನ್ಲಿ ಒನ್ ಮೇಜರ್ ಇಶ್ಯೂ ವಿಚ್ ನೀಡ್ಸ್ ಟು ಬಿ ಫಿಕ್ಸ್ಡ್. ಸೊ ಗೈಸ್, ಇದೇ ಥರ ಮುಂದಿನ ವೀಡಿಯೋದು ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.